ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಅಕ್ಷಯ ತೃತೀಯ ದಿನ ನಾವು ಏನೆಲ್ಲ ಮಾಡಬಹುದು, ಅಕ್ಷಯ ತೃತೀಯ ಏನಕ್ಕೆ ಮಾಡಬೇಕು, ಅವತ್ತು ಚಿನ್ನ ನಾವು ತಗೊಳ್ಳೇಬೇಕಾ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸೋಣ. ನೋಡಿ, ಅಕ್ಷಯ ತೃತೀಯ ಯಾವತ್ತು ಬಂದಿದೆ, ಯಾವತ್ತು ಮಾಡಬೇಕು, ನಾವು ಇದನ್ನು ಎಷ್ಟು ಟೈಮಿಂಗ್ ಮಾಡಬೇಕು, ಯಾವ ತಿಥಿಯಲ್ಲಿ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಮಾಡಬೇಕು, ಅದರ ಉದ್ದೇಶ ಏನು, ಇದು ಹೇಗೆ ಬಂತು, ಇಷ್ಟನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅಕ್ಷಯ ತೃತೀಯ ಇದು ಮೇ ತಿಂಗಳು 10ನೇ ತಾರೀಕು ಬರುತ್ತೆ. ನಿಮಗೆ ಮೇ ತಿಂಗಳು 10ನೇ ತಾರೀಕು ಅಕ್ಷಯ ತೃತೀಯ. 10ನೇ ತಾರೀಕಿನಂದು ನಿಮಗೆ ಬೆಳಗ್ಗೆ 4:17 ಅಕ್ಷಯ ತೃತೀಯ ಸ್ಟಾರ್ಟ್ ಆಗುತ್ತೆ. ಮತ್ತು 11ನೇ ತಾರೀಕು ನಿಮಗೆ ಬೆಳಗ್ಗೆ 12:30 ನಿಮಗೆ ಮುಗಿಯುತ್ತೆ ಇದು ಅಕ್ಷಯ ತೃತೀಯ. ಪೂಜೆ ಯಾವ ಟೈಮಿಂಗ್ ಮಾಡಬೇಕು, ಈಗ ನಾವು ಇಷ್ಟು ಟೈಮ್ ಇದೆ, ಇಷ್ಟನ್ನು ನಾವು ಯಾವಾಗ ಪೂಜೆ ಮಾಡಬೇಕು ಅಂದರೆ ನೀವು 6:15 ನಂತರ ಇಲ್ಲ 6 ಗಂಟೆ ಮೇಲಾದರೂ ಸರಿ ನೀವು ಪೂಜೆ ಮಾಡಬಹುದು. 6 ಗಂಟೆ ಮೇಲೆ 12:30 ಒಳಗಡೆ ನೀವು ಅಕ್ಷಯ ತೃತೀಯ ದಿನ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡೋದ್ರಿಂದ ಒಂದು ತಿಳ್ಕೊಳ್ಳಿ, ಅಕ್ಷಯ ತೃತೀಯ ದಿನ ನೀವು ಯಾವುದೇ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಯಾವುದು ನೋಡೋಕ್ಕೆ ಹೋಗಬೇಡಿ. ಅವತ್ತು ತುಂಬ ಉತ್ತಮವಾದ ದಿನ. ಅಕ್ಷಯ ತೃತೀಯ ಅಂದರೆ ತುಂಬ ಉತ್ತಮವಾದಂಥ, ನಮಗೆ ಅವತ್ತು ತುಂಬ ದೇವರಗಳ ಎಲ್ಲ ಕೃಪಾ ಕಟಾಕ್ಷ ನಮಗೆ ಅವತ್ತು ಸಿಗುತ್ತೆ. ಹಾಗಾಗಿ ಅವತ್ತು ನಾವು ಇದೇ ಟೈಮಲ್ಲಿ ಮಾಡಬೇಕು, ಹೀಗೇ ಮಾಡಬೇಕು, ಅದನ್ನೆಲ್ಲ ನಾವು ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ನಿಮಗೆ ಇದೊಂದು ಎಲ್ಲರೂ ಹೇಳಿ ನಿಮಗೆಲ್ಲ ಏನಾಗಿದೆ, ಅಕ್ಷಯ ತೃತೀಯ ಚಿನ್ನ ತರಬಹುದು. ಯಾರು ಹೇಳಿದ್ದು ನಿಮ್ಗಿದೆಲ್ಲ? ಅಕ್ಷಯ ತೃತೀಯ ದಿನ ಎಲ್ಲ ಚಿನ್ನ ತರ ಬಿಟ್ರೆ ಈಗ ಈ ದುಡ್ಡು ಇರೋಲ್ಲಪ್ಪ ಬಡವರು, ಅವ್ರು ಏನು ಮಾಡಬೇಕು, ಅವ್ರು ಹಂಗಾರೆ ಬಡವರಾಗೇ ಉಳ್ಕೋಬೇಕಾ? ದುಡ್ಡಿರೋರೆಲ್ಲ ದುಡ್ಡು ಮಾಡಬೇಕಾ? ಒಬ್ರು ಒಡವೆ ತರ್ತಾರೆ, ಒಬ್ರು ಗೋಲ್ಡು, ಒಬ್ರು ಚಿನ್ನ, ಒಬ್ರು ಡೈಮಂಡು, ಒಬ್ರು ಸಿಲ್ವರು, ಬೆಳ್ಳಿ, ತಾಮ್ರ, ಹಿತ್ತಾಳೆ ಎಲ್ಲರೂ ದುಡ್ಡಿರೋರು ತಂದುಬಿಟ್ರೆ ದುಡ್ಡಿರಲ್ಲ, ಅವ್ರೇನು ತರಲ್ಲ, ಹಂಗಾರು ಅವ್ರು ಉದ್ಧಾರ ಆಗಲ್ವಾ? ಅವರು ಬೆಳೆಯೋದೇ ಇಲ್ವ ಲೈಫಲ್ಲಿ? ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿ ಬದುಕೋದೇ ಇಲ್ವಾ? ತಪ್ಪು. ಈ ಕಲ್ಪನೆಯನ್ನು ಬಿಡಿ. ಫಸ್ಟು ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆ ನೋಡಿ. ಅಕ್ಷಯ ಅಂದರೆ ನಿಮಗೆ ಕೊಟ್ಟಿದ್ದೆಲ್ಲ ಇನ್ನಷ್ಟು ಜಾಸ್ತಿ ಆಗಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬೇಕೇ ಹೊರತು ನಾವು ಗೋಲ್ಡ್ ತಂದುಬಿಟ್ರೆ ನಾವು ಉದ್ಧಾರ ಆಗ್ಬಿಟ್ಟು ಗೋಲ್ಡ್ ನಿಮ್ಮ ಮನೆ ಬೆಳೆದು ಬಿಡುತ್ತಾ? ಇಲ್ಲ ತಾನೆ. ಗೋಲ್ಡ್ ಯಾವತ್ತೂ ಬೆಳೆಯಲ್ಲ ತಾನೆ. ನೀವು ಹೋಗ್ಬೇಕು, ದುಡ್ಡು ಕೊಡಬೇಕು, ತರಬೇಕು. ಹಾಗಾಗಿ ಇದನ್ನೆಲ್ಲ ನೀವು ಸೈಂಟಿಫಿಕ್ ಆಗಿ ನೋಡ್ತಾ ಹೋಗಿ. ಅವತ್ತು ತರಬೇಕು, ತೊಂದರೆ ಒಳ್ಳೆಯದು ಅಂತ ಇದೆ, ಪಂಚಾಂಗದಲ್ಲಿ ಹೇಳಿದ್ದಾರೆ ನೋಡಿ. ಅಕ್ಷಯ ತೃತೀಯ ದಿನ ಹಂಗಂದ್ರೆ ಏನು ಗೊತ್ತಾ? ಅಕ್ಷಯ ತೃತೀಯ ದಿನ ಅಕ್ಕಿನ ದಾನ ಮಾಡಿ ಬಡವರಿಗೆ. ಇದು ಬಿಸಿಲಿನ ಕಾಲ, ಬಡವರು ಚಪ್ಪಲಿ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೇನೆ, ಚಪ್ಪಲ್ ಕೊಡಿಸಿ. ನಿಮಗೆ ಅದೃಷ್ಟ ಬರುತ್ತೆ. ಯಾಕೆ? ದಾನ ಧರ್ಮಗಳನ್ನ ಮಾಡಬೇಕು. ಅಕ್ಷಯ ತೃತೀಯ ಅಂದರೆ ದಾನ ಧರ್ಮಗಳನ್ನ ಮಾಡಿ. ಬಟ್ಟೆ ಕೊಡಿಸಿ ಬಡವರಿಗೆ, ಛತ್ರಿ ಕೊಡಿಸಿ, ಬಿಸಿಲು ಹೋಗ್ತಾ ಇರ್ತಾರೆ, ಛತ್ರಿ ಕೊಡಿಸಿ, ನೆರಳಾಗುತ್ತೆ, ನಿಮ್ಗೆ ನೆನ್ಕೋತಾರೆ. ನೀವು ಅಕ್ಕಿ ಹೇಳಿದ್ರಿ, ಒಂದು ಏನು ನಿಮ್ಮ ಹತ್ರ ಇದೆಯಾ, ಒಂದು 5 kg ಇದೆಯಾ, ಅರ್ಧ kg ಕೊಡಿ ಸಾಕು, ಬಡವರಿಗೆ ಕೊಡಿ, ಒಂದು 10 ಜನಕ್ಕೆ ದಾನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಅಕ್ಕಿ ಯಾವತ್ತೂ ದರಿದ್ರ ಬರಲ್ಲ. ಅಕ್ಕಿ ನಿಮ್ಮ ಮನೇಲಿ ಯಾವಾಗಲೂ ತಾಂಡವಾಡುತ್ತೆ. ತರಕಾರಿ ಕೊಡಿಸಿ, ನಿಮ್ಗೇನಾಗುತ್ತೆ ನಿಮ್ಮ ಶಕ್ತಿಯ ಅನುಸಾರ ಕೊಡಿ. ಇದನ್ನೇ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅವತ್ತು ಏನು ನಾವು ಮಾಡಿದೆಲ್ಲ 1:10 ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಸಿಕ್ಕಿದ್ರೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ ನಾನು. ಚಿನ್ನ ಸಿಕ್ಕಿದ್ರೆ ತಗೊಳ್ಳಿ, ಬೇಡ ಅಂತ ಹೇಳಬಾರ್ದು. ಏನು ಸಿಕ್ಕಿದ್ರು ತಗೊಳ್ಳಿ. ಲಕ್ಷ್ಮಿ ಅವತ್ತು ನಮಗೆ ಕೃಪಾ ಕಟಾಕ್ಷವನ್ನು ಕೊಡ್ತಾಳೆ. ಲಕ್ಷ್ಮಿ ಅಕ್ಷಯ ತೃತೀಯ ಅಂದರೆ ಲಕ್ಷ್ಮಿ, ಬೇರೆ ಏನೂ ಅಲ್ಲ. ಅದು ಲಕ್ಷ್ಮಿ ನಮ್ಮ ಮನೇಲಿ ಶಾಶ್ವತವಾಗಿರ್ತಾಳೆ ಅಂತ ಹೇಳ್ತಾರೆ. ನೀವೇ ಯೋಚನೆ ಮಾಡಿ. ಈಗ ನಾವು ನಮ್ಮ ಇಂಡಿಯನ್ಸ್ ಇರ್ಬೋದು, ನೇಪಾಳಿಯನ್ಸ್ ಇರ್ಬೋದು, ನಮ್ಮ ಹಿಂದುತ್ವವನ್ನು ಯಾರು ನಂಬ್ತೀವಿ, ನಾವೆಲ್ಲ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಲ್ಲ, ಲಕ್ಷ್ಮಿ ಪೂಜೆ ಮಾಡ್ತಾ ಇದೀವಲ್ವಾ, ನಿಮ್ಗೆಲ್ಲ ಗೊತ್ತಲ್ವಾ?
ಲಕ್ಷ್ಮೀ ಪೂಜೆ ಮಾಡಿ ನಾವ್ಯಾಕೆ ಇನ್ನೊಬ್ಬರ ಹತ್ರ ಸಾಲ ಮಾಡಬೇಕು? ಅಮೆರಿಕ ಹತ್ರ ಸಾಲ ಮಾಡಿಲ್ವಾ? ಈ ಯುರೋಪಿಯನ್ ದೇಶಗಳಲ್ಲಿ ಸಾಲ ಮಾಡಿಲ್ವಾ? ಅವ್ರು ಲಕ್ಷ್ಮೀ ಪೂಜೆನೇ ಮಾಡಲ್ಲ. ಅದು ನಮ್ಮ ಭ್ರಮೆ, ನಾವು ಅನ್ಕೊಂಡಿರೋ ಭಾವನೆಗಳಷ್ಟೇ ಅದು. ನಾವಿಲ್ಲಿ ಪೂಜೆ ಮಾಡ್ತೀವಿ, ನಮ್ಮ ಟ್ರೆಡಿಷನ್ ಅದು, ಮಾಡೋಣ, ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಆದರೆ ಅದನ್ನ ಅತಿಯಾಗಿ ಅದನ್ನ ನಾವು ಉತ್ತೇಜಿಸೋದು, ಅತಿಯಾಗಿ ನಾವು ದೇವರನ್ನ ನಂಬಬೇಕು, ಅದು ಸಹಜ. ನಮಗೆ ಹಿಂದೂ ಆಗಿ ಹುಟ್ಟಿ ನಾವು ದೇವರನ್ನ ನಂಬಿ ದೇವರನ್ನ ಭಕ್ತಿಯಿಂದ ಪೂಜಿಸುವುದು ನಮ್ಮ ಧರ್ಮ. ಅದನ್ನ ಬಿಟ್ಟು ಇದನ್ನೇ ಮಾಡಿ ಅಂತ ನಿಮಗೆ ಇಲ್ಲದ ಸಲ್ಲದನ್ನ ಹೇಳ್ತಾರಲ್ಲ, ಅವರ ಬಗ್ಗೆ ಕೇರ್ ಆಗಿರಿ, ಅವ್ರ ಬಗ್ಗೆ ಇಂಥವ್ದು ಕ್ವಶನ್ ಮಾಡಿ ಅವ್ರಿಗೆ ಅಂತ ಹೇಳ್ತಾ, ಆವತ್ತು ದಿನ ನೀವು ಸಿಕ್ಕಿದ್ರೆ ಯಾರೋ ಕೊಡಿಸಿದಾರೆ ತಗೊಬನ್ನಿ ಮನೆಗೆ, ಒಳ್ಳೇದು, ಇಲ್ಲ ಅಂತ ಹೇಳಲ್ಲ. ಒಡವೆ ತಗೊಬನ್ನಿ, ಚಿನ್ನ ತಗೊಬನ್ನಿ, ಡೈಮಂಡ್ ತಗೊಬನ್ನಿ, ಸಿಲ್ವರ್ ತಗೊಬನ್ನಿ, ಹಿತ್ತಾಳೆ ತಗೊಬನ್ನಿ, ತಾಮ್ರ ತಗೊಬನ್ನಿ, ಸ್ಟೀಲ್ ಸಿಕ್ಕಿದ್ರೆ ಅದನ್ನೂ ತಗೊಬನ್ನಿ, ಏನು ಸಿಕ್ಕಿದ್ರು ಬಿಡಬೇಡಿ, ತಗೊಬನ್ನಿ, ಅವತ್ತು ಒಳ್ಳೇದೇ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳ್ಬಿಟ್ಟು ಒಂದು ಸಾಲ ಮಾಡಿ ಒಡವೆ ತರೋದು ಏನು ಪ್ರಯೋಜನ? ಅಕ್ಷಯ ತೃತೀಯ ದಿನ ನಾನು ಒಡವೆ ತರಬೇಕು ಅಂತ ಅಲ್ಲೆಲ್ಲ 50,000 ಬಡ್ಸಾಲ ಮಾಡ್ತಂದ್ರೆ ಅದು ಯಾರಿಗೆ ಉತ್ತಮ? ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಅಕ್ಷಯ ತೃತೀಯ ನೋಡಿ, ಗಂಗೆ ಧರೆಗಿಳಿದು ಬಂದ ದಿನ ಅವತ್ತು. ಅಕ್ಷಯ ತೃತೀಯ ಗಂಗೆ, ಶಿವನ ಮೇಲಿರ್ತಕ್ಕಂಥ ಗಂಗೆ ಕೆಳಗಿಳಿದು ಅವತ್ತು ಬಂದು ನೀರು, ಏಕೆ ಅವತ್ತೆಲ್ಲ ಬಿಸಿಲುಗಾಲಲ್ಲ, ಈ ಟೈಮಲ್ಲಿ ಬಿಸಿಲಿದೆ ಅಲ್ವಾ, ಹಾಗಾಗಿ ಗಂಗೆ ಧರೆಗಿಳಿದು ಬಂದು, ದೇವಲೋಕದಿಂದ ಧರೆಗಿಳಿದು ಬಂದು ನೋಡಿ, ಇವತ್ತೊಂದು ಗಾದೆ ಇದೆ, ಗಂಗೆ ಸ್ನಾನಕ್ಕೆ. ನೋಡಿ, ಅವತ್ತು ಧರೆಗಿಳಿದು ಬಂದು ಸ್ನಾನ ಮಾಡಲಿ ಜನಗಳು, ಅಕ್ಷಯ ತೃತೀಯ ದಿನ ಸ್ನಾನ ಮಾಡಲಿ ಅನ್ನೋ ಕಾರಣಕ್ಕೆ ಶುಕ್ಲ ಪಕ್ಷದಲ್ಲಿ ಬಂದಿದೆ ಇದು. ಶುಕ್ಲ ಪಕ್ಷದಲ್ಲಿ ಅಕ್ಷಯ ತೃತೀಯ 3ನೇ ದಿನ ಬಂದಿರೋದ್ರಿಂದ ನಮಗೆ ಏನು ಹೇಳ್ತೀವಿ, ಅದನ್ನ ನಾವು ಈ ರೀತಿ ನಾವು ನಂಬಿಕೆಯಿಂದ ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ವಿಷ್ಣುವಿನ 6ನೇ ಅವತಾರ ಯಾರು ಗೊತ್ತಿಲ್ವ ನಿಮಗೆ? 6ನೇ ಅವತಾರ ಯಾರು ಹೇಳಿ? ಪರಶುರಾಮ ಅವರು ಅವರ ಎಲ್ಲ ದುಷ್ಟ ಶಕ್ತಿಗಳನ್ನ ಮೀರಿ ಬೆಳೆದಂತ ದಿನ, 6ನೇ ಅವತಾರ ಪುರುಷನಾಗಿ ಹುಟ್ಟಿದಂತಹ ದಿನ ಯಾವುದು? ಈ ಅಕ್ಷಯ ತೃತೀಯ ದಿನ. ಆ ನಂತರ ನೀವು ನಮ್ಮ ಬಸವಣ್ಣನವರು ಕೇಳಿದ್ದೀರಾ, ಅವರು ಹುಟ್ಟಿದಂತಹ ದಿನ, ಅವರೆಲ್ಲ ಈ ಜನ್ಮ ತಾಳಿದಂತಹ ದಿನ ಅಕ್ಷಯ ತೃತೀಯ ದಿನ. ಇವತ್ತು ಕೂಡ ಬಸವಣ್ಣನವರ ಪೂಜೆ ಮಾಡ್ತೀವಲ್ವ ನಾವು. ಹಾಗಾಗಿ ನಾವು ಮಾನವೀಯತೆ ಮತ್ತೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಚಿಂತಿಸೋಣ. ಸುಮ್ಮನೆ ಹೇಳಿದ್ದನ್ನೆಲ್ಲ ನಂಬಬೇಡಿ, ಅವತ್ತು ತಂದುಬಿಟ್ರೆ ಆಗುತ್ತೆ ಅನ್ನೋದನ್ನೆಲ್ಲ ನಂಬಬೇಡಿ. ಆ ನಂತರ ಅವತ್ತು ನೋಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕಿವತ್ತು. ಅಕ್ಷಯ ತೃತೀಯ ಅಂದ್ರೆ ವಿಷ್ಣುವಿನ ಆರಾಧನೆ ತುಂಬಾ ಒಳ್ಳೆಯದು. ನಿಮಗೆ ವಿಷ್ಣುವಿನ ಆರಾಧನೆ ಮಾಡಿ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಪೂಜೆ 12 ಗಂಟೆ ಒಳಗಡೆ ಮುಗಿಸಿ ಪೂಜೆನ, ತುಂಬಾ ಅದೃಷ್ಟ ಸಿಗುತ್ತೆ. ದಾನ ಧರ್ಮಗಳನ್ನ ಮಾಡಿ. ಅದೊಂದೇ ಅಲ್ಲ, ನಿಮಗೆ ಅಕ್ಷಯ ತೃತೀಯ ದಿನ ರಾಮ ಹುಟ್ಟಿದಂತಹ ದಿನ ಅಂತ ಕರೀತಾರೆ. ರಾಮ ಹುಟ್ಟಿದಂತ ರಾಮ ಜನ್ಮಾಷ್ಟಮಿಯನ್ನು ಮಾಡ್ತಾರಲ್ಲ, ರಾಮ ಜನ್ಮಾಷ್ಟಮಿ ದಿನ ಇವನು ಏನ್ ಮಾಡ್ತಾರೆ, ರಾಮನ ಒಂದು ಅವತಾರ ರೂಪವಾಗಿ ಅವನು ಈ ಕಾಡು ಮೇಡುಗಳನ್ನೆಲ್ಲ 14 ವರ್ಷ ಈ ವನವಾಸವನ್ನೆಲ್ಲ ಮುಗಿಸಿ ಬಂದಂತಹ ದಿನ ಕೂಡ ಇದೇ ಅಕ್ಷಯ ತೃತೀಯ ದಿನ. ಲಕ್ಷ್ಮಿ ನಮಗೆ ದಾನ ಧರ್ಮಗಳನ್ನ ಮಾಡೋದಕ್ಕೆ ವರವನ್ನು ಕೊಟ್ಟಂತಹ ದಿನ ಈ ಅಕ್ಷಯ ತೃತೀಯ ದಿನ. ಅದರ ಜೊತೆಗೆ ನಾವು ಹಿಂದೂಗಳಾಗಿ ನಮ್ಮ ತಂದೆ ತಾಯಿಗಳನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳೋದು ಇದೇ ಅಕ್ಷಯ ತೃತೀಯ ದಿನ. ಅವರ ಪಾದ ಪೂಜೆ ಮಾಡಿದ್ರು ಇನ್ನೂ ಒಳ್ಳೇದು ನಿಮಗೆ. ಅವರು ದೇವಸ್ಥಾನ ಪೂಜೆ ಮಾಡ್ತಿರಲ್ಲ, ಬಿಡಿ, ನಿಮ್ಮ ತಂದೆ ತಾಯಿನ ಪೂಜೆ ಮಾಡಿ, ನಿಮ್ಮ ತಂದೆ ತಾಯಿಗೆ ಬೆಲೆ ಕೊಡಿ, ಅವ್ರು ಹೇಳಿದ ಮಾತನ್ನ ಕೇಳಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ಅದರ ಜೊತೆಗೆ ನೀವೇನು ಮಾಡ್ಬೋದು, ಅಕ್ಷಯ ತೃತೀಯ ದಿನ ದೀಪವನ್ನು ಹಚ್ಚಿ, ದೀಪವನ್ನು ಬೆಳಗಿ, ತುಂಬ ಒಳ್ಳೆಯದು. ಮನೆಯಲ್ಲಿ ದೀಪ ಬೆಳಗಿದ್ರೆ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ. ನಿಮ್ಗೆ ಏನೂ ತರಕ್ಕಾಗ್ಲಿಲ್ಲ, ನಿಮ್ಮಲ್ಲಿ ಏನೂ ಇಲ್ಲ, ಉಪ್ಪು ತಗೊಬನ್ನಿ ಮನೆಗೆ, 1 kg ಸಾಕು, 1 kg ಉಪ್ಪು, ಹರಳುಪ್ಪು ತಂದ್ಬಿಡಿ ಮನೆಗೆ, ನಿಮಗೆ ಚಿನ್ನ ತಂದಷ್ಟೇ ಪುಣ್ಯ ಸಿಗತ್ತೆ ನಿಮಗೆ. ಹಾಗಾಗಿ ಇದು ಎಲ್ಲ ಕಾರಣಕ್ಕಾಗಿ ಅಕ್ಷಯ ತೃತೀಯ ಈ ಮೇ 10ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಅಕ್ಷಯ ತೃತೀಯ ದಿನ ಮನೆಗೆ ಏನಾದರೂ ಕೂಡ ತನ್ನಿ. ಇದನ್ನೇ ಅಂತಲ್ಲ, ದಾನ ಧರ್ಮಗಳನ್ನ ಮಾಡಿ, ಹೆಚ್ಚಾಗಿ ದಾನ ಧರ್ಮವನ್ನ ಮಾಡಿ, ನಿಮಗೆ ಅಕ್ಷಯವಾಗಿ ಅದಿರುತ್ತೆ. ಸದಾಕಾಲ ನಿಮ್ಮನಲ್ಲಿ ದರಿದ್ರ ಬರಲ್ಲ. ಚೆನ್ನಾಗಿ ಊಟ, ವಸತಿ, ಬಟ್ಟೆ ಎಲ್ಲವನ್ನು ನಿಮಗೆ ದೇವರು ಲಕ್ಷ್ಮೀದೇವಿ ನಿಮಗೆ ಕೃಪಿಸ್ತಾಳೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.